ಲಾಸ್ಟ್ 6 months ಅಲ್ಲಿ 33,000 ಪ್ಲಸ್ ಜಾಬ್ಸ್ ಜಸ್ಟ್ ಲೇ ಆಫ್ ಆಗಿದೆ. ಆಕ್ಸೆಂಚರ್ 21,000 ಪ್ಲಸ್ ಎಂಪ್ಲಾಯೀಸ್ ನ ಲೇ ಆಫ್ ಮಾಡಿದ್ರು. TCS 12,000 ಎಂಪ್ಲಾಯೀಸ್ ನ ಲೇ ಆಫ್ ಮಾಡಿದ್ರು. ಬಟ್ ದಿಸ್ ಇಸ್ ಜಸ್ಟ್ ಬಿಗಿನಿಂಗ್. ಈ ತರ ಇನ್ನೂ ಲೇ ಆಫ್ಸ್ ಆಗ್ತಾನೆ ಇರುತ್ತೆ. ಸೊ ಹಾಯ್ ಎವ್ರಿವನ್, ನಮಸ್ಕಾರ. ಇವತ್ತು ಲೆಟ್ಸ್ ಲರ್ನ್ ವಾಟ್ ಇಸ್ ದ ರೀಸನ್ ಬಿಹೈಂಡ್ ದಿಸ್ ಲೇ ಆಫ್ಸ್. ಅದ್ರ ಜೊತೆಗೆ ಯು ವಿಲ್ ಆಲ್ಸೋ ಲರ್ನ್ ನಿಮ್ಗೆ ಏನೇನ್ ಬೇಕಾಗುತ್ತೆ, ಯಾವ ಸ್ಕಿಲ್ಸ್ ನ ನೀವು ಕಲ್ತ್ಕೊಂಡ್ರೆ ನಿಮ್ಗೆ ಲೇ ಆಫ್ ಆಗೋ ಚಾನ್ಸಸ್ ಕಡಿಮೆ ಆಗುತ್ತೆ ಅಂತ. ಸೊ ಲೆಟ್ಸ್ ಬಿಗಿನ್ ವಿತ್ ಟುಡೇಸ್ ವಿಡಿಯೋ. ಲೇ ಆಫ್ ಆಗ್ತಿದೆ ಅಂತ ಗೊತ್ತಾಗಿದೆ, ಬಟ್ ಏನಕ್ಕೆ ಲೇ ಆಫ್ ಆಗ್ತಿದೆ? ಮುಂಚೆ ಏನಾಗ್ತಿತ್ತು, ಬೇರೆ ಬೇರೆ ಕಂಟ್ರೀಸ್ ಇಂದ ಇಂಡಿಯಾ ಅಲ್ಲಿ ಔಟ್ಸೋರ್ಸ್ ಮಾಡ್ಕೊಂಡು ಅವರ ಕೆಲಸನ ಮಾಡ್ಕೊಳ್ತಾ ಇದ್ರು. ಬಿಕಾಸ್ ಇಲ್ಲಿ ನಮ್ಗೆ ಲೇಬರ್ ಚಾರ್ಜಸ್ ಏನಿದೆ ಇಟ್ ಇಸ್ ವೆರಿ ವೆರಿ ಲೆಸ್. ಬಟ್ ಇವಾಗ ಏನಾಗಿದೆ, ಅದೇ ಕೆಲಸನ ಏನ್ ಔಟ್ಸೋರ್ಸ್ ಮಾಡ್ತಿರೋ ದಟ್ ಈಸ್ ಹ್ಯಾಪನಿಂಗ್ ಥ್ರೂ AI. ಸೊ AI ಇಂದ ನಮ್ಗೆ ರೀಪ್ಲೇಸ್ಮೆಂಟ್ ಆಗಿರೋದ್ರಿಂದ ಈ ತರ ಕಂಪನೀಸ್ ಅಲ್ಲಿ ಏನೇನು ಔಟ್ಸೋರ್ಸ್ ಮಾಡ್ತಿರೋ ಅವ್ರು ಎಲ್ಲಾರನು ಇವತ್ತು ಕಿಕ್ ಔಟ್ ಮಾಡ್ತಾರೆ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು ಅಂತಂದ್ರೆ ವಿ ಹ್ಯಾವ್ ಟು ಮೇಕ್ ಶೋರ್ ವಿ ಲರ್ನ್ ದ ರೈಟ್ ಸ್ಕಿಲ್ಸ್. ರೈಟ್ ಸ್ಕಿಲ್ಸ್ ಅಂದ್ರೆ ಏನು? ಆ ರೈಟ್ ಸ್ಕಿಲ್ಸ್ ಕಲ್ತ್ಕೊಂಡ್ರೆ ನಮ್ಗೆ ಏನೇನ್ ಬೆನಿಫಿಟ್ಸ್ ಆಗುತ್ತೆ ಅದಷ್ಟನ್ನು ಇವತ್ತು ಈ ವಿಡಿಯೋಲಿ ಕಲ್ತ್ಕೊಳ್ತೀರಾ. ರೀಸೆಂಟ್ ಆಗಿ ನಾವೇನ್ ನೋಡಿದ್ವಿ, ಆಕ್ಸೆಂಚರ್ ತುಂಬಾ ಜನನ್ನ ತೆಗೆದಾಕಿದ್ರು ಅಂತ ನೋಡಿದ್ವಿ. ದಟ್ ಈಸ್ ಮೋರ್ ದನ್ 20,000 ಪ್ಲಸ್ ಅಷ್ಟು ಎಂಪ್ಲಾಯೀಸ್ ಇವತ್ತು ಕೆಲಸ ಕಳ್ಕೊಂಡಿದ್ದಾರೆ. ಸೊ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ರೈಟ್ ನೌ ದ ಮೇಜರ್ ಡ್ರಾಬ್ಯಾಕ್ ಇಸ್ ಸ್ಕಿಲ್ ಸೆಟ್. ಯಾರ್ಯಾರು AI ನ ಕಲ್ತ್ಕೊಳ್ಳೋದಕ್ಕೆ ಅಥವಾ AI ಮೇಲೆ ವರ್ಕ್ ಮಾಡೋದಕ್ಕೆ ಇನ್ವೆಸ್ಟ್ ಮಾಡ್ತಿಲ್ಲ ಅವ್ರನ್ನ ಇವತ್ತು ಆಚೆ ಹಾಕ್ತಾ ಇದ್ದಾರೆ. ಇವಾಗಷ್ಟೇ ಹೊಸ ನ್ಯೂಸ್ ಬಂದಿರೋದೇನು ಅಂತಂದ್ರೆ ಆಲ್ಮೋಸ್ಟ್ 5 lakh ಪ್ಲಸ್ ಎಂಪ್ಲಾಯೀಸ್ ನ ಇವತ್ತು Gen AI ಮೇಲೆ ಟ್ರೈನ್ ಮಾಡ್ತಿದ್ದಾರೆ. ಸೊ ಇಫ್ ಯು ವಾಂಟ್ ಟು ಅಪ್ ಸ್ಕಿಲ್, Gen AI ಇಸ್ ಸಮಥಿಂಗ್ ವಿಚ್ ಯು ಹ್ಯಾವ್ ಟು ಲರ್ನ್. ಇದ್ರ ಜೊತೆಗೆ ಇನ್ನು ಬೇರೆ ಆಪ್ಷನ್ಸ್ ಕೊಡ್ತೀನಿ. ಬಟ್ ಆಕ್ಸೆಂಚರ್ Gen AI ಮೇಲೆ ಟ್ರೈನ್ ಮಾಡೋದಕ್ಕೆ ದೇ ಹ್ಯಾವ್ ಇನ್ವೆಸ್ಟೆಡ್ ಅಂಡ್ ಆಲ್ಸೋ ಟ್ರೈನಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಸೊ ದಟ್ ಅಪ್ ಸ್ಕಿಲ್ಲಿಂಗ್ ಇವತ್ತು ಶುರು ಆಗ್ತದೆ. ಸೊ ಯಾರ್ಯಾರು Gen AI ಕಲ್ತ್ಕೊಳ್ಳೋದಿಲ್ಲ ಅಂಡ್ ಆಲ್ಸೋ ಯಾರ್ಯಾರು ಈ AI ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಿಲ್ಲ ಅವ್ರಿಗೆ ಇವತ್ತು ಕೆಲಸ ಹೋಗಿದೆ. ಇದು ಜಸ್ಟ್ ಕಾಸ್ಟ್ ಕಟಿಂಗ್ ಮಾತ್ರ ಅಲ್ಲ. ಎಸ್, ಮೇ ಬಿ ಅ ಲಿಟಲ್ ಬೆಟರ್, ಬಟ್ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಮಾಡೋದಕ್ಕೆ ದೇ ವಾಂಟ್ AI. ಇದನ್ನ ಬರೀ ಆಕ್ಸೆಂಚರ್ ಅಷ್ಟೇ ಅಲ್ಲ, TCS ಕೂಡ ಇದೇ ಮೆಥಡ್ ನ ಫಾಲೋ ಮಾಡ್ತಿದ್ದಾರೆ. ದೇ ಆರ್ ಮೂವಿಂಗ್ ಟುವರ್ಡ್ಸ್ ಅಜೈಲ್ ಮೆಥಡ್ ಸೊ ದಟ್ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಮಾಡೋದಕ್ಕೆ ಮತ್ತೆ ಟು ಮೇಕ್ ಶೋರ್ ಮ್ಯಾನ್ಯುಯಲ್ ವರ್ಕ್ ಮತ್ತೆ ರಿಪೀಟೆಡ್ ವರ್ಕ್ ಏನಿದೆ ಅದು ನಮಗೆ ಜಾಸ್ತಿ ಟೈಮ್ ತಗೊಳ್ದೇ ಇರೋದಕ್ಕೆ, ಜಾಸ್ತಿ ಹ್ಯೂಮನ್ ಎಫರ್ಟ್ಸ್ ತಗೊಳ್ದೇ ಇರೋದಕ್ಕೆ ದೇ ಆರ್ ಇಂಪ್ಲಿಮೆಂಟಿಂಗ್ AI. ಇವಾಗ ನೀವ್ ಹೇಳ್ಬೋದು, ನಾನ್ TCS ಅಲ್ಲಿ ವರ್ಕ್ ಮಾಡಲ್ಲ, ಆಕ್ಸೆಂಚರ್ ಅಲ್ಲಿ ವರ್ಕ್ ಮಾಡಲ್ಲ, ಅಲ್ಲಿ ಯಾರು ಮಾಡ್ತಿದಾರೆ ಅವ್ರಿಗೆ ತಾನೆ ಅಂತ. ಯಾರು ಮಾಡ್ತಿದಾರೋ ಅವ್ರಿಗೂ ರಿಸ್ಕ್ ಅಲ್ಲಿದೆ. ಅಂಡ್ ಆಲ್ಸೋ ದೀಸ್ ಗೈಸ್ ಆರ್ ದಿ ಟ್ರೆಂಡ್ ಸೆಟರ್ಸ್. ಇವ್ರು ಟ್ರೆಂಡ್ ಸೆಟ್ ಮಾಡ್ತಾರೆ ಅಂತಂದ್ರೆ ಬೇರೆ ಎಲ್ಲಾ ಕಂಪನೀಸ್ ಫಾಲೋ ಮಾಡೇ ಮಾಡ್ತಾರೆ. ಸೊ ನಿಮ್ಮ ಜಾಬ್ ಕೂಡ ರಿಸ್ಕ್ ಅಲ್ಲಿದೆ. ನೀವೇನಾದ್ರೂ ಇದೇ ತರ ರಿಪಿಟೇಟಿವ್ ಟಾಸ್ಕ್ ಮಾಡ್ತಿರೋದು ಆರ್ ಇಫ್ ಯು ಆರ್ ನಾಟ್ ಲರ್ನಿಂಗ್ AI ಅಂತಂದ್ರೆ ಯೋರ್ ಜಾಬ್ ಇಸ್ ಡೆಫಿನೆಟ್ಲಿ ಅಟ್ ರಿಸ್ಕ್. ಸೊ ಇವತ್ತೇನೆ ಸ್ಟಾರ್ಟ್ ಯೋರ್ AI ಜರ್ನಿ. ಸೊ ನೀವೇನಾದ್ರೂ ಬೇರೆ ಏನೋ ಕೆಲಸ ಮಾಡ್ತಿದ್ದೀರಾ, ಇಟ್ ಈಸ್ ಈಸಿಲಿ ರೀಪ್ಲೇಸಬಲ್ ಅಂತಂದ್ರೆ ದೆನ್ ಪ್ಲೀಸ್ ಮೇಕ್ ಶೋರ್ ಯು ಸ್ವಿಚ್ ಟು Gen AI. ಇದ್ರ ಜೊತೆಗೆ ಇನ್ನೂ 2 ಸ್ಕಿಲ್ ಬಗ್ಗೆ ಹೇಳ್ತಿದ್ದೀನಿ, ಪ್ಲೀಸ್ ಸ್ಟೇ ಟ್ಯೂನ್ಡ್. ನಾವು ಲೆಟ್ಸ್ ಸಿ 3 ಕ್ಯಾಟಗರೀಸ್. ಈ ಒಂದೊಂದು ಕ್ಯಾಟಗರಿಲಿ ನಾನು 4-5 ಜಾಬ್ ರೋಲ್ಸ್ ನ ಮೆನ್ಷನ್ ಮಾಡ್ತೀನಿ. ಆ ಜಾಬ್ ರೋಲ್ಸ್ ಏನಕ್ಕೆ ಇವತ್ತು AI ರೀಪ್ಲೇಸ್ ಮಾಡ್ತಿದೆ ಅಂತ ಕೂಡ ಹೇಳ್ತೀನಿ. ಸೊ ಕ್ಯಾಟಗರಿ 1 ಏನು ಅಂತಂದ್ರೆ ಮ್ಯಾನ್ಯುಯಲ್ ಅಂಡ್ ರಿಪಿಟೇಟಿವ್ ಜಾಬ್ಸ್. ಫಸ್ಟ್ ಒನ್ ಇಸ್ ಮ್ಯಾನ್ಯುಯಲ್ ಟೆಸ್ಟಿಂಗ್, ಸೆಕೆಂಡ್ ಒನ್ ಇಸ್ ಲೆಗಸಿ ಸಿಸ್ಟಮ್ ಸಪೋರ್ಟ್ ಅಂಡ್ ಥರ್ಡ್ ಒನ್ ಇಸ್ BPO ಅಂಡ್ ಡೇಟಾ ಎಂಟ್ರಿ. ಸೊ ನೀವೇನಾದ್ರೂ ಈ ತರ ರಿಪಿಟೇಟಿವ್ ಜಾಬ್ ಅಲ್ಲಿ ಇದ್ದೀರಾ ಅಂತಂದ್ರೆ AI ಹ್ಯಾಸ್ ಆಲ್ರೆಡಿ ರೀಪ್ಲೇಸ್ ದೀಸ್ ಕೈಂಡ್ ಆಫ್ ಜಾಬ್ಸ್. ಮ್ಯಾನ್ಯುಯಲ್ ಟೆಸ್ಟಿಂಗ್ ಅಲ್ಲಿ ಏನಿದೆ, ನೀವು ಲಾಗ್ ಮಾಡ್ತೀರಾ, ಏನೇನ್ ಬಗ್ಸ್ ಬಂದಿದೆ ಅಂತ ಲಿಸ್ಟ್ ಮಾಡ್ತೀರಾ, ಯೂನಿಟ್ ಟೆಸ್ಟಿಂಗ್ ಮಾಡ್ತೀರಾ ಅಂಡ್ ದೆನ್ ಯು ವಿಲ್ ಗಿವ್ ಇಟ್ ಟು ದ ಡೆವಲಪರ್. ಅದಿವತ್ತು AI ಮಾಡ್ತಿದೆ. ಸೊ ಯು ಡೋಂಟ್ ನೀಡ್ ಒನ್ ಮೋರ್ ಟೆಸ್ಟರ್ ಫಾರ್ ಇಟ್. ಅದಕ್ಕಂತ ನಾವು ಎಫರ್ಟ್ಸ್ ಹಾಕ್ಬೇಕು ಅಂತಾನೂ ಇಲ್ಲ. ಅಂಡ್ BPOನು ಅದೇ ತರನೇ ಇದೆ, ಡೇಟಾ ಎಂಟ್ರಿನೂ ಅದೇ ತರನೇ ಇದೆ. ಸೊ ಈ ತರ ಜಾಬ್ಸ್ ಏನಿದೆ ಇಟ್ ಇಸ್ ಗೋಯಿಂಗ್ ಟು ಲೂಸ್ ಕಂಪ್ಲೀಟ್ಲಿ. ಯಾರು ಈ ಕೆಲಸನ ಮಾಡಕ್ ಆಗದೇ ಇಲ್ಲ ಬಿಕಾಸ್ AI is going to do it for us. ಸೊ ನೀವೇನಾದ್ರೂ ಈ ಕ್ಯಾಟಗರಿಲಿ ಇದ್ದೀರಾ ಅಂತಂದ್ರೆ ನಾವು ಯು ಹ್ಯಾವ್ ಟು ಅಪ್ ಸ್ಕಿಲ್. ಸೆಕೆಂಡ್ ಕ್ಯಾಟಗರೀಸ್ ಈ ಮಿಡಲ್ ಮ್ಯಾನೇಜರ್ಸ್ ಅಥವಾ ಮಿಡ್ ಲೆವೆಲ್ ಅಲ್ಲಿ ಏನಾದ್ರೂ ಇರ್ತಿರಲ್ಲ ಅವ್ರಿಗೂ ಜಾಸ್ತಿ ಹಿಟ್ ಆಗಿದೆ. ಯಾಕೆ ಅಂತಂದ್ರೆ ಮುಂಚೆ ಏನಾಗ್ತಿತ್ತು, ಇಫ್ ಯು ಆರ್ ಅ ಡೆವಲಪರ್, ಜೂನಿಯರ್ ಡೆವಲಪರ್ ಅಥವಾ ಸೀನಿಯರ್ ಆರ್ ಅ ಟೀಮ್ ಲೀಡ್ ಅಂತಾನೆ ಅನ್ಕೊಳ್ಳಿ, ಇದರ ಮಧ್ಯ ಏನಿರ್ತಾರೆ ದೇ ಆರ್ ನೈದರ್ ಡೂಯಿಂಗ್ ಒನ್ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಫ್ರಮ್ ದಿ ಸ್ಕ್ರಾಚ್ ಆರ್ ಸಮ್ ಒನ್ ಹೂ ಇಸ್ ಹ್ಯಾಂಡ್ಲಿಂಗ್ ಎವ್ರಿಥಿಂಗ್ ಆನ್ ದೇರ್ ಓನ್. ಮಿಡ್ ಅಲ್ಲಿ ಇರ್ತಾರೆ. ಸೊ ಈ ತರ ಮಿಡಲ್ ಮ್ಯಾನೇಜರ್ಸ್ ಏನಿರ್ತಾರೆ ಅವ್ರಿಗೆ ಇವತ್ತು ಕೆಲಸ ಹೋಗ್ತಾ ಇದೆ. ಯಾಕೆ ಅಂತಂದ್ರೆ ಆ ಜಾಬ್ ಕೂಡ AI ಮಾಡ್ತಿದೆ. ಇಟ್ ಇಸ್ ಗಿವಿಂಗ್ ಅಸ್ ಸ್ಟ್ರಕ್ಚರ್ಡ್ ಅಂಡ್ ಯಾರ್ಯಾರು ಏನೇನ್ ಕೆಲಸ ಮಾಡ್ತಿದ್ದಾರೆ ಅಂತ ನಮ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇದೆ. ಸೊ ಈ ಮಿಡಲ್ ಮ್ಯಾನೇಜರ್ಸ್ ಏನಿರ್ತಾರೆ ಅವರ ಕೆಲಸ ಇವತ್ತು ಕಡಿಮೆ ಆಗ್ತಾ ಬರ್ತಿದೆ. ಸೊ ಸ್ಮಾಲ್ ಸ್ಕೇಲ್ ಕಂಪನೀಸ್ ಅಲ್ಲಿ ಏನಾಗ್ತದೆ, ಈ ತರ ಒಂದು ಜಾಬ್ ರೋಲ್ ಏನಾಗ್ತದೆ ತುಂಬಾ ರೇರ್ ಆಗ್ತದೆ. ಇವಾಗ್ಲೂ ನಮ್ಗೆ 3 ಲೆವೆಲ್ ಬೇಕಾಗತ್ತಾ? ಡೆಫಿನೆಟ್ಲಿ ನೋ. ಜೂನಿಯರ್ ಲೆವೆಲ್ ಇಂದ ಡೈರೆಕ್ಟ್ ಸೀನಿಯರ್ ಹೋಗ್ಬೋದು. ಮಧ್ಯದಲ್ಲಿ ಅವ್ರು ಏನ್ ಮ್ಯಾನೇಜ್ಮೆಂಟ್ ಇಟ್ಕೊಂಡಿದ್ರು ದಟ್ ಮ್ಯಾನೇಜ್ಮೆಂಟ್ ಇಸ್ ಬಿಕಮಿಂಗ್ ವೆರಿ ರೇರ್. ಸೊ ನೀವೇನಾದ್ರೂ ಈ ತರ ಒಂದು ಮಿಡಲ್ ಮೆನ್ ಆಗಿ ಕೆಲಸ ಮಾಡ್ತಿದ್ದೀರಾ ಅಥವಾ ಮಿಡಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೀರಾ ಅಂತಂದ್ರೆ ಮೇಕ್ ಶೋರ್ ಯು ಅಪ್ ಸ್ಕಿಲ್ ರೈಟ್ ನೌ. ನಾವು ಲಾಸ್ಟ್ ಕ್ಯಾಟಗರಿ ಇಸ್ ಲೋ ಸ್ಕಿಲ್ ಟೆಕ್ ರೋಲ್ಸ್.
ಇವಾಗ L1 ಸಪೋರ್ಟ್ ಅಲ್ಲಿರೋದು ಅಥವಾ ಹೆಲ್ಪ್ ಡೆಸ್ಕ್ ಅಲ್ಲಿ ಕೆಲಸ ಮಾಡ್ತಿರೋರು ಆರ್ ಈವನ್ ಕೋಡ್ ಮೇಂಟೆನೆನ್ಸ್ ಅಲ್ಲಿರೋರು ಆರ್ ಈವನ್ ಎನಿ ಲೋ ಸ್ಕಿಲ್ ಆರ್ ಲೋ ಟೆಕ್ ಸ್ಕಿಲ್ಸ್ ಇದರಲ್ಲಿ ಇದ್ದೀರಾ ಅಂತಂದ್ರೆ AI ಕ್ಯಾನ್ ಈಸಿಲಿ ರೀಪ್ಲೇಸ್ ಯು ಗೈಸ್. ಆಲ್ರೆಡಿ ರೀಪ್ಲೇಸ್ ಮಾಡಿದೆ. ಸೊ ಈ ಕ್ಯಾಟಗರಿಯಲ್ಲಿ ನೀವು ಇದ್ದೀರಾ ಅಂತಂದ್ರೆ ಆರ್ ಇಫ್ ಯು ಆರ್ ಟ್ರೈಂಗ್ ಟು ಸ್ಟಾರ್ಟ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಕ್ಯಾಟಗರಿ ದೆನ್ ಮೈ ಫ್ರೆಂಡ್ ಯುವರ್ ಜಾಬ್ ಇಸ್ ಅಟ್ ರಿಸ್ಕ್. ನೀವು ಅದಕ್ಕೆ ಟ್ರೈ ಕೂಡ ಮಾಡ್ಬಿಡಿ. ಡೋಂಟ್ ಇವನ್ ಅಪ್ಲೈ ಟು ದೋಸ್ ಜಾಬ್ಸ್. ಸೊ ಈ 3 ಕ್ಯಾಟಗರಿಲಿ ನೀವು ಇದ್ದೀರಾ ಅಂತಂದ್ರೆ ಇಟ್ಸ್ ಟೈಮ್ ಟು ಅಪ್ ಸ್ಕಿಲ್. ಸೊ ನೌ ಲೆಟ್ ಸಿ ವಾಟ್ ಆರ್ ದಿ ಸ್ಕಿಲ್ಸ್ ಯು ಕ್ಯಾನ್ ಲರ್ನ್. ಆ ಸ್ಕಿಲ್ಸ್ ನ ಕಲ್ತ್ಕೊಂಡು ನೀವು ಹೇಗೆ ಜಾಬ್ ತಗೊಳ್ಬಹುದು ಅಂತ ಲೆಟ್ ಸಿ ಇನ್ ದ ನೆಕ್ಸ್ಟ್ ಫ್ಯೂ ಮಿನಿಟ್ಸ್. ಫಸ್ಟ್ ಸ್ಕಿಲ್ ಇಸ್ ನಾನು ಅವಾಗಲೇ ಮೆನ್ಷನ್ ಮಾಡ್ದಂಗೆ ಲರ್ನ್ ಜೆನ್ AI. ಜೆನ್ AI ಹೇಗೆ ಕಲ್ತ್ಕೊಳ್ಳೋದು, ಅದಕ್ಕೆ ಒಂದು ರೋಡ್ ಮ್ಯಾಪ್ ಬೇಕು ಅಂತಂದ್ರೆ ಪ್ಲೀಸ್ ಮೆನ್ಷನ್ ಇನ್ ದ ಕಾಮೆಂಟ್ಸ್. ವಿಲ್ ಬಿ ವೆರಿ ಹ್ಯಾಪಿ ಟು ಹೆಲ್ಪ್ ಯು. ಸೆಕೆಂಡ್ ಸ್ಕಿಲ್ ಇಸ್ ಡೆವಾಪ್ಸ್. ಡೆವಾಪ್ಸ್ ಕಲ್ತ್ಕೊಳ್ಳೋದ್ರಿಂದ ನಿಮಗೆ ಏನೇನು ಅಡ್ವಾಂಟೇಜಸ್ ಇದೆ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಹೇಳಿದೀನಿ. ಅದಕ್ಕೆ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಇದೆ, ಪ್ಲೀಸ್ ಚೆಕ್ ಮಾಡಿ. ಅಂಡ್ ಲಾಸ್ಟ್ ಸ್ಕಿಲ್ ಇಸ್ ಕ್ಲೌಡ್. ಕ್ಲೌಡ್ ನಾನು ಏನಕ್ಕೆ ಎಲ್ಲರಿಗೂ ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ, ವೈ ಯು ಹ್ಯಾವ್ ಟು ಲರ್ನ್ ಕ್ಲೌಡ್ ಅಂತ ಅಂದ್ರೆ AI ಇಸ್ ಟೆಕ್ನಿಕಲಿ ಲಿವಿಂಗ್ ಇನ್ಸೈಡ್ ಕ್ಲೌಡ್. ಆಲ್ ದಿ AI ಅಪ್ಲಿಕೇಶನ್ಸ್ ಅಥವಾ AI ವೆಬ್ಸೈಟ್ಸ್ ಏನಿದೆ ಇಟ್ ಇಸ್ ಆಲ್ ಇನ್ಸೈಡ್ ಕ್ಲೌಡ್. ಕ್ಲೌಡ್ ಇಸ್ ಗೋಯಿಂಗ್ ಟು ಬಿ ದೇರ್ ಅಂಡ್ AI ಇರೋವರೆಗೂ ಕ್ಲೌಡ್ ಯಾವಾಗಲೂ ಇದ್ದೇ ಇರುತ್ತೆ. ಸೊ ನೀವು ಕ್ಲೌಡ್ ಕಲ್ತ್ಕೊಳ್ಳೋದ್ರಿಂದ ಯೋರ್ ಜಾಬ್ ಇಸ್ ಮಚ್ ಸೇಫರ್ ದೆನ್ ಆಲ್ ದಿ ಅದರ್ ಸ್ಕಿಲ್ಸ್ ಯು ವಿಲ್ ಬಿ ಲರ್ನಿಂಗ್. ಸೊ ಈ 3 ಸ್ಕಿಲ್ ಏನಿದೆ ಇಟ್ ಇಸ್ ಟಾಪ್ ರೇಟೆಡ್. ಎಲ್ಲ ಕಂಪನೀಸು ಇವತ್ತು ಟ್ರೈನ್ ಮಾಡ್ತಿರೋ ಒಂದಷ್ಟು ಸ್ಕಿಲ್ಸ್. ಸೊ ನೀವೇನಾದ್ರೂ ಯು ವಾಂಟ್ ಟು ಮೇಕ್ ಶೋರ್ ಯು ಡೋಂಟ್ ಗೆಟ್ ಇನ್ ಟು ದ ಕ್ಯಾಟಗರಿ ಆಫ್ ಲೇ ಆಫ್ಸ್, ನೀವು ಈ 3 ಸ್ಕಿಲ್ ಅಲ್ಲಿ ಯಾವ್ದಾದ್ರು ಒಂದು ಪಿಕ್ ಮಾಡ್ಕೊಂಡು ಸ್ಟಾರ್ಟ್ ಲರ್ನಿಂಗ್ ಇಮಿಡಿಯೇಟ್ಲಿ. ಡೆವಾಪ್ಸ್ ಅಂಡ್ ಕ್ಲೌಡ್ ಬಗ್ಗೆ ಆಲ್ರೆಡಿ ಎಷ್ಟೊಂದು ವಿಡಿಯೋಸ್ ಇದೆ, ಪ್ಲೀಸ್ ಚೆಕ್ ಅವರ್ ಚಾನಲ್. ಅಂಡ್ ಆಲ್ಸೋ ಡಿಸ್ಕ್ರಿಪ್ಷನ್ ಅಲ್ಲೂ ಇದಕ್ಕೆ ಬೇಕಾಗಿರುವಂತಹ ಒಂದಷ್ಟು ವಿಡಿಯೋಸ್ ಮೆನ್ಷನ್ ಮಾಡಿದ್ದೀವಿ. ಸೊ ನಾವು ನಿಮಗೆ ಇದರಿಂದ ಏನು ಟೇಕ್ ಅವೇ ಅಂತಂದ್ರೆ ಯು ಹ್ಯಾವ್ ಟು ಮೇಕ್ ಶೋರ್ ಯು ಅಡ್ಯಾಪ್ಟ್ ಟು AI. ಸೊ AI ಇರೋದ್ರಿಂದ ಅದ್ರ ಅಗೇನ್ಸ್ಟ್ ಹೋಗೋದ್ ಬದಲು ಸ್ಟಾರ್ಟ್ ಲರ್ನಿಂಗ್ AI ಸೊ ದಟ್ ಯುವರ್ ಜಾಬ್ ಇಸ್ ಮಚ್ ಸೇಫರ್. ಇನ್ ಮುಂದೆ ಹೋಗ್ತಾ ಹೋಗ್ತಾ ಟೆಕ್ ಜಾಬ್ಸ್ ಏನಿರುತ್ತೆ ಇಟ್ ಗೆಟ್ಸ್ ಮೋರ್ ಸ್ಮಾರ್ಟ್, ಇಟ್ ಗೆಟ್ಸ್ ಮೋರ್ ಲೀನ್. ಸೊ ನೀವೇನಾದ್ರೂ AI ಕಲ್ತ್ಕೊಂಡಿಲ್ಲ ಅಂತಂದ್ರೆ ಯು ವಿಲ್ ಬಿ ಲೆಫ್ಟ್ ಬಿಹೈಂಡ್. ಇವಾಗ ಆಲ್ರೆಡಿ ಕಲ್ತ್ಕೊಳ್ದೇ ಇರೋರ್ಗೆ ಅವ್ರ ಕೆಲಸ ಇಲ್ದಿರೋ ಹಾಗೆ ಆಗಿದೆ. ಸೊ ನೀವು ಆ ತರ ಮಾಡ್ಕೊಳ್ಬೇಡಿ. ಸ್ಟಾರ್ಟ್ ಲರ್ನಿಂಗ್ ದಿ ರೈಟ್ ಸ್ಕಿಲ್ಸ್ ಅಂಡ್ ಮೇಕ್ ಶೋರ್ ಯುವರ್ ಜಾಬ್ ಇಸ್ ಆಲ್ವೇಸ್ ಸೇಫ್. ಸೊ ಇವಾಗ ಹೇಳಿ, ನೀವ್ ಯಾವ ಸ್ಕಿಲ್ ನ ಕಲ್ತ್ಕೊಳ್ತೀರಾ? ಇಸ್ ಇಟ್ ಜೆನ್ AI, ಇಸ್ ಇಟ್ ಕ್ಲೌಡ್ ಆರ್ ಇಸ್ ಇಟ್ ಡೆವಾಪ್ಸ್? ಇದು 3ರಲ್ಲಿ ನೀವು ಯಾವ್ದನ್ನ ಪಿಕ್ ಮಾಡಿದ್ರಿ ಅಂತ ಪ್ಲೀಸ್ ಮೆನ್ಷನ್ ಇನ್ ದ ಕಾಮೆಂಟ್ಸ್. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ. ಇದರಲ್ಲಿ ಏನೇ ಡೌಟ್ಸ್ ಇದ್ರೂ ಪ್ಲೀಸ್ ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ. ನೆಕ್ಸ್ಟ್ ಟೈಮ್ ಮತ್ತೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಕಲಿತಾ ಇರಿ, ಎಕ್ಸ್ಪ್ಲೋರ್ ಮಾಡ್ತಾ ಇರಿ. ಬಾಯ್.